ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ 4th ಡೇ ಯೂಟ್ಯೂಬ್ ಬ್ಲಾಗ್ಸ್. ಹತ್ರ ಬಂದೆ ಸರೋತೈತೆ. ನೀವು ಯಾವ ಗಂಟೆ ಬರೀಬೇಕು? ಇವನು ಯಾರು ಮಾತಾಡ್ಸಿಲ್ಲ, ನಾನು ಏನು ಮಾತಾಡೇ ಇಲ್ಲ. ನಾನು ಗುಡ್ ಮಾರ್ನಿಂಗ್ ಮ್ಯಾಮ್. ಮ್ಯಾಮ್ ಮಾತಾಡಿ. ಗುಡ್ ಮಾರ್ನಿಂಗ್ ಅಲ್ಲದೆ. ಇವತ್ತೇನು ಕ್ಲಾಸ್ ಮ್ಯಾಮ್? ಇವತ್ತು ಪೆಡಿಕ್ಯೂರ್ ಹೇಳ್ಕೊಟ್ಟಿದ್ದೀವಿ, ಫೇಶಿಯಲ್ ಹೇಳ್ಕೊಟ್ಟಿದ್ದೀವಿ, ಐಬ್ರೋ ಫೇಶಿಯಲ್ ಹೇಳ್ಕೊಟ್ಟಿದ್ದೀವಿ. ಅದನ್ನೆಲ್ಲದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಸ್ವಲ್ಪ ಜನ ನೋಡೋ ಥರ ವಿಡಿಯೋ ಮಾಡಬೇಕು, ಚಂಗ್ಲಾಗಿ ಗುಡ್ ಮಾರ್ನಿಂಗ್ ಮ್ಯಾಮ್ ಅಲ್ಲ, ಏನಾದರೂ ಇನ್ಫಾರ್ಮೇಷನ್ ಇರಬೇಕು. ಕ್ಲಾಸಲ್ಲಿ ನಾವು ಎಷ್ಟೊಂದು ಹೇಳ್ಕೊಡ್ತೀವಿ, ಅದರಲ್ಲಿ ಒಂದು 10 ನಿಮಿಷ 5 ನಿಮಿಷ ಮಾಡಿ ಗೊತ್ತಿಲ್ಲದಿದ್ದವ್ರು ಕಲ್ತ್ಕೊತಾರೆ. ಮೊನ್ನೆ ಪೆಡಿಕ್ಯೂರಲ್ಲಿ ಹೊಸ ಟೆಕ್ನಿಕ್ ಹೇಳ್ಕೊಟ್ವಿ, ಅದನ್ನು ವಿಡಿಯೋ ಮಾಡಿ ಹೇಳೆ ಬಾರೆ ಅಲ್ಲ. ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಟಿವ್ ಇರಲಿಲ್ಲ ಅಂದರೆ ನಿಮ್ಮ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗುವಾಗಿದ್ದಿದ್ರೆ ಇದೆಯೋ ಅದನ್ನ ತೋರಿಸಿ, ತೆಗಿ ತೋರಿಸಿ ಅದನ್ನ. ಇರಲ್ಲ ಬಿಡಿ, ಅದಲ್ಲ, ಅದು ಸ್ಪ್ರೇ ಹೇಳಿದ್ದೀವಿ. ನನಗೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ. ಲಾಸ್ಟ್ ಬಂದ್ಬಿಟ್ಟು ಪ್ಯಾಕ್ ಹಾಕಿ ಅದ್ರ ಮೇಲೆ ಶೀಟ್ ಮಾಸ್ಕ್ ಹಾಕಿ ಅದ್ರ ಮೇಲೆ ಈ ಮಾಸ್ಕ್ ಹಾಕಿ. ಎಷ್ಟು ನಿಮಿಷ ಬರ್ತೀರಾ? 15 minutes. ಲೈಟ್ 3 ಕಲರ್ಸ್ ಲೈಟ್ ಮುಗಿಸ್ಬೋದು. ಇನ್ನೇನೋ ಡೌಟ್ ಇದೆಯಾ? ಏನಾರು ಒಂದ್ಸತಿ ಹೇಳ್ತೀರಾ ಈ ಮಿಷಿನ್ ಲಾಸ್ಟಲ್ಲಿ ಫೇಶಿಯಲ್ ರಿಮೂವ್ ಮಾಡುವಾಗ ಮಸಾಜ್ ಮಾಡಿ ರಿಮೂವ್ ಮಾಡಿ ಲಾಸ್ಟಲ್ಲಿ ಅವ್ರ ಕ್ಲೈಂಟ್ ಕಳಿಸ್ಕೊಡುವಾಗ ಮಸಾಜ್ ಇದು ಸಿರಮ್ ಕೊಟ್ಟಿರ್ತಾರೆ. ಒಂದೊಂದು ಕಿಟ್ಟಲ್ಲಿ ಕೊಟ್ಟಿರ್ತಾರೆ, ಒಂದೊಂದು ಕಿಟ್ಟಲ್ಲಿ ಕೊಟ್ಟಿರಲ್ಲ. ಲಾಸ್ಟಲ್ಲಿ ಸಿರಮ್ ಕೊಟ್ಟು ಕಳಿಸ್ಬೋದು. ಒಬ್ಬೊಬ್ರು ಹೇಳ್ತೀರಾ ಈ ಟೂಲ್ಸ್ ಹೆಸರು? ಇಲ್ಲೇನೋ ಕೊಂಪಾಗಿ ಮಾಡ್ತಿದ್ದಾರೆ. ನೆಕ್ಸ್ಟು ಕ್ಲೆನ್ಸಿಂಗ್ಗೆ ನಾವು ಯೂಸ್ ಮಾಡೋದು ಸ್ಕ್ರೇಪರ್ಸ್. ಫಸ್ಟು ಕ್ರೀಮ್ ಕ್ಲೆನ್ಸ್ ಯೂಸ್ ಮಾಡಿದವು ನಾವು ಸ್ಕ್ರೇಪರ್ ಯೂಸ್ ಮಾಡಿದ್ರಿ. ಮತ್ತು ಜೆಲ್ ಕ್ಲೆನ್ಸರ್ ಡಬಲ್ ಕ್ಲೆನ್ಸರ್ ಆಗುತ್ತೆ. ಡಬಲ್ ಕ್ಲೆನ್ಸರ್ಗೂ ಸ್ಕ್ರೇಪರ್ ಯೂಸ್ ಮಾಡಿದ್ರಿ ನಾವು. ನೆಕ್ಸ್ಟ್ ಸ್ಟೆಪ್ಪು ಅಡುಗಂಡಿ ಗಟ್ಟಿಗ ಪ್ರೆಷರ್ ಕೊಡಲಿಲ್ಲ ಅಂದರೆ ನಮ್ಗೆ ಅದು ಡೆಡ್ ಸ್ಕಿನ್ ಏನಿದೆ ಅದು ರಿಮೂವ್ ಆಗಲ್ಲ. ಕಾಲು ನೆಂದಿದೆ, ಸಾಫ್ಟ್ ಆಗಿರೋದನ್ನ ಏನು ಮಾಡ್ತೀವಿ ನಾವು ಸ್ಟೀಲ್ ಸ್ಕ್ರೇಪರಲ್ಲಿ ಫಸ್ಟು ರಿಮೂವ್ ಮಾಡ್ತೀವಿ. ಅದ್ರ ಮೇಲೆ ನಾವು ಅದು ಸಾಫ್ಟ್ ಆಗಲಿ ಅಂತ. ಇವಾಗ ನಾವು ಕೊಬ್ಬರಿ ಏನಾದರೂ ತುರಿದ್ರೆ ಸ್ಕಿನ್ ಹಾರ್ಡ್ ಆಗುತ್ತಲ್ವಾ, ಅದು ಸಾಫ್ಟ್ ಆಗಲಿ ಅಂತ ವುಡನ್ ಸ್ಕ್ರೇಪರಲ್ಲಿ ಮಾಡೋದು. ನೆಕ್ಸ್ಟ್ ಮಾಡಿಬಿಟ್ಟು ಪ್ಯಾರಾಫಿನ್ ವ್ಯಾಕ್ಸ್ನ ಅಪ್ಲೈ ಮಾಡಿಬಿಟ್ಟು ಪ್ಯಾರಾಫಿನ್ ವ್ಯಾಕ್ಸ್ ಲಾಸ್ಟಲ್ಲಿ ಹಾಕೋದು. ಪೆಡಿಕ್ಯೂರ್ಗೆ ಪ್ಯಾರಾಫಿನ್ ವ್ಯಾಕ್ಸ್ಗೆ ಸಂಬಂಧನೇ ಇಲ್ಲ. ಬೇಕು ಅಂದರೆ ಅದು ಆಡ್ ಆನ್ ಆಗುತ್ತೆ. ಸ್ಟೀಲ್ ಸ್ಕ್ರೇಪರ್ ಆಯಿತು, ವುಡನ್ ಸ್ಕ್ರೇಪರ್ ಆಯಿತು. ನೆಕ್ಸ್ಟ್ ನಮಗೆ ಸರಿ ಮಾಡೋಕ್ಕೆ ಸ್ಟೆಪ್ ಬೈ ಸ್ಟೆಪ್ lower lip ಆಯಿತು, upper lip, nose, under eyes, eyelid, brows, forehead. ಸ್ವಲ್ಪ ವೆಟ್ ಮಾಡ್ಕೊಳ್ಳಿ ನೀವು. ಹ್ಯಾಂಡ್ಸ್ನ ಡ್ರೈ ಆಗಿದೆ. ಒಂದ್ಸರಿ ಫೇಶಿಯಲ್ ಸ್ಟಾರ್ಟ್ ಮಾಡಿದ್ಮೇಲೆ ಬಾಡಿಯಿಂದ ಕೈ ಹೋಗೋಗಿಲ್ಲ. ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಹುಡುಕ್ತಾ ಇದ್ದೀರಾ ಸಿರಿಯಕ್ಕ? ಬಾಯ್ ಹೇಳಿ, ಮನೆಗೆ ಹೋಗಲ್ವಾ? ನೀವೇನು ಮಾಡ್ತಿದ್ದೀರಾ ರೂಮಲ್ಲಿ? ಬಾಯ್ ಹೇಳಿ ಅಕ್ಕ. ಹೌದಾ? ಅಷ್ಟೇ.